ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾವುದೇ ಊರಲ್ಲಿ ಹಬ್ಬ ಜಾತ್ರೆ ಅಂದರೆ ಜನ ಮನೆಯಲ್ಲೇ ಇದ್ದು ಸಂಭ್ರಮದಿಂದ ಆಚರಿಸ್ತಾರೆ. ಆದರೆ ಆ ಗ್ರಾಮಗಳಲ್ಲಿ ಮಾತ್ರ ಮನೆ ಮಠ ಬಿಟ್ಟು ಊರ ಹೊರಗೆ ವಾಸ ಮಾಡ್ತಾರೆ. ಧಾರವಾಡ ಜಿಲ್ಲೆಯ ಕಲಘಟಕಿಯಲ್ಲಿ ಇಂತಹ ಒಂದು ವಿಚಿತ್ರ ಆಚರಣೆ ನಡೆಯುತ್ತೆ. ಅದರ ವಿವರ ಇಲ್ಲಿದೆ. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಊರು ತೊರಿತಾ ಇರುವಂತಹ ಜನ, ಮನೆಗಳಿಗೆ ಬೀಗ, ಅಂಗಡಿ ಮುಂಗಟ್ಟುಗಳು ಬಂದ್, ಇಡೀ ಊರಿಗೆ ಊರೇ ಖಾಲಿ ಖಾಲಿ. ಇದು ಧಾರವಾಡ ಜಿಲ್ಲೆಯ ಕಲಘಟಕಿ. ಅಷ್ಟಕ್ಕೂ ಇಲ್ಲಿನ ಜನ ಊರು ಬಿಡೋದಕ್ಕೆ ಕೊರೋನಾ ಅಥವಾ ಯಾವುದೋ ಸಾಂಕ್ರಾಮಿಕ ರೋಗ ಕಾರಣವಲ್ಲ, ಬದಲಾಗಿ ತಲೆಮಾರುಗಳಿಂದ ಆಚರಿಸಿಕೊಂಡು ಬರುತ್ತಿರುವಂತಹ ವಿಚಿತ್ರ ಸಂಪ್ರದಾಯ. ಗ್ರಾಮದೇವಿ ಜಾತ್ರೆ, ಊರು ತೊರೆಯುತ್ತಾರೆ ಜನ. ಹಿಂದೂಗಳು ಮಾತ್ರವಲ್ಲ, ಮುಸ್ಲಿಂ ಕ್ರೈಸ್ತರಿಂದಲೂ ಪಾಲನೆ. ಧಾರವಾಡ ಜಿಲ್ಲೆಯ ಕಲಘಟಕಿಯ ಗ್ರಾಮದೇವಿ ಜಾತ್ರೆ ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು. ಇದೇ ಫೆಬ್ರವರಿ 25ರಿಂದ ಜಾತ್ರೆ ಆರಂಭ ಆಗಲಿದ್ದು ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾರೆ. ಆದರೆ ಈ ಜಾತ್ರೆಗೂ ಮುನ್ನ ಇಲ್ಲಿನ ಸುತ್ತಮುತ್ತಲ ಗ್ರಾಮಗಳಲ್ಲಿ ವಿಶಿಷ್ಟ ಸಂಪ್ರದಾಯ ಆಚರಣೆಯಲ್ಲಿದೆ. ಕಲಘಟಕಿ, ದಾಸ್ತಿಕೊಪ್ಪ, ಕಲಕುಂಡಿ, ಬೆಂಡಿಗೇರಿ, ಮಾಚಾಪುರ ಗ್ರಾಮಗಳಲ್ಲಿ ಹೊರವಾರ ಪದ್ಧತಿಯನ್ನ ಆಚರಿಸ್ತಾರೆ. ಅಂದ್ರೆ 3 ಮಂಗಳವಾರ, 2 ಶುಕ್ರವಾರ ಸೇರಿದಂತೆ 5 ದಿನ ಮನೆಗಳನ್ನ ತೊರೆದು ಬುತ್ತಿ ಕಟ್ಟಿಕೊಂಡು ಹೊಲ, ಗದ್ದೆ, ಉದ್ಯಾನವನ, ಮರಗಳ ಕೆಳಗೆ ವಾಸ ಮಾಡ್ತಾರೆ. ದೇವಿ ಜಾತ್ರೆಯನ್ನ ಒಂದು ದಿನ ಮಾಡುವುದಿಲ್ಲ, ಅದು 3 ದಿನ, 5 ದಿನ, 9 ದಿನ ಹೀಗೆ ವಿಶಿಷ್ಟವಾಗಿ ಮಾಡುವಂಥ ಜಾತ್ರೆ ನಮ್ಮ ಕಲಘಟಗಿ ಜಾತ್ರೆ. ಪ್ರಾರಂಭದಲ್ಲಿ ಅದು ಅಂಕಿತ ಹಾಕಿದ ನಂತರ ಬಹುಶಃ 5 ವಾರ ಹೊರಬಿಡಿಕೆ ವಾರವನ್ನು ಮಾಡ್ತಾ ಒಂದು ವಿಶೇಷವಾದದ್ದು. ದೇವಿ ಹಗಲಿನ ವೇಳೆಯಲ್ಲಿ ವಿಹಾರ ಮಾಡುವಂಥ ಒಂದು ಪ್ರತೀತಿ ಇದೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಮನೆ ಒಳಗೆ ಇರಬಾರ್ದು, ಹೊರಗೆ ಹೋಗಿ ನಮ್ಮ ಅನೇಕ ಭಕ್ಷ್ಯ ಪೂಜಾನಗಳು ಮಾಡಿಕೊಂಡು ಹೊರಗೆ ಉಳಿದು ಪ್ರಸಾದವನ್ನು ತೆಗೆದುಕೊಂಡು ಸಾಯಂಕಾಲ 5 ಗಂಟೆಗೆ ಬಂದು ಇರುವಂಥ ವ್ಯವಸ್ಥೆ. ಇದು ಬಹಳಷ್ಟು ಕಟ್ಟುನಿಟ್ಟಾಗಿ ಮಾಡ್ತಕ್ಕಂಥದ್ದು. ಊರೆಲ್ಲ ಖಾಲಿಯಾದ ಸಂದರ್ಭ ಗ್ರಾಮದೇವತೆ ಇಲ್ಲಿನ ದುಷ್ಟಶಕ್ತಿಗಳನ್ನ ಕೊಲ್ತಾಳೆ ಎನ್ನುವಂತಹ ನಂಬಿಕೆ ಇದೆ. ಹೀಗಾಗಿ ಕೇವಲ ಹಿಂದೂಗಳು ಮಾತ್ರವಲ್ಲ, ಮುಸ್ಲಿಂ, ಕ್ರಿಶ್ಚಿಯನ್, ಬೇರೆ ಧರ್ಮಗಳ ಜನರು ಕೂಡ ಮನೆ ತೊರೆಯುವಂತಹ ಆಚರಣೆಯನ್ನು ಪಾಲಿಸುತ್ತಾರೆ. ಇನ್ನು ಈ 5 ಹಳ್ಳಿಗಳಲ್ಲಿ ಯುಗಾದಿವರೆಗೆ ಮದುವೆ, ನಿಶ್ಚಿತಾರ್ಥ, ನಾಮಕರಣ ಸೇರಿದಂತೆ ಯಾವುದೇ ಶುಭ ಕಾರ್ಯಗಳನ್ನ ಮಾಡಲ್ಲ. ಈ ವರ್ಷ ಬಣ್ಣದೋಕುಳಿಯನ್ನ ಸಹ ಆಚರಣೆ ಮಾಡುವುದಿಲ್ಲ. 100 ವರ್ಷಗಳಿಂದ ಇಂತಹ ಆಚರಣೆ ನಡೆದುಕೊಂಡು ಬಂದಿದೆ. ಎಲ್ಲ ಊರ ಹೊರಗಡೆ, ಎಲ್ಲ ಊರ ಜನರು ಊರ ಹೊರಗಡೆ ಹೋಗ್ತಾರೆ. ಇಡೀ ಊರ ಒಳಗಡೆ ಗ್ರಾಮದೇವಿ ತಿರುಗಾಡಿ ರಾಕ್ಷಸಗಣಗಳನ್ನು ಎಲ್ಲ ಹೊರಗೆ ಹಾಕಿ ತನ್ನ ಜಾತ್ರೆಯನ್ನು ಸುಸೂತ್ರವಾಗಿ ಮಾಡುವ ಸಲುವಾಗಿ ಈ ಹೊರಬೀಡಿಕೆ ಅಂತ ಹೇಳಿ ಆಚರಣೆ ಮಾಡ್ತೇವೆ ನಾವು. ನಮ್ಮ ರಾಜ್ಯದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ಜಾತ್ರೆಗಳು ನಡೆಯುತ್ತವೆ. ಆದರೆ ಕಲಘಟಕಿಯ ಈ ಜಾತ್ರೆ ಮಾತ್ರ ವಿಶೇಷವಾಗಿದೆ. ಸಂಜಯ್, TV9 ಹುಬ್ಬಳ್ಳಿ.